Mummy fish, mummy fish, mummy fish. Mohammad Siraj, official Instagram page. RCB's home ground is its enemy. ಲೋ ನೋಡೋ ಅವ್ನು ಚಕ್ಕ ಆಟ ಆಡ್ತದನ್ಲ ಶಾಸ್ತ್ರಿ ನಾನು ಆಡಲ್ಲ ಮಗ. ಸೀರಿಯಸ್ ಆಗಿ ನಾನು Lucky ಆಡಲ್ಲ. for Long time. Don't talk it from your heart. Talk it from your brain. ಆ Ishant Sharma will take Kohli's wicket. ಚೆಂಡುಗಳನ್ನ ತಿರುಗಿಸ್ಬೇಕ್ರಿ ಬಾಲ್ನ. RCB's last 10 matches if you see, they lost only one. ಇಟ್ಕೊಳ್ಳಿ ಬಾಯಲ್ಲಿ ಹಿಂಗೆ 2 ಮೊಟ್ಟೆ ಹಿಂಗ್ ಇಟ್ಕೊಳ್ಳಿ. Our Sasya should we begin India's got latent. Last time if you see Shubnam Gill has ಶುಭ್ನಮ್ scored. ಏನೋ ಅವನ ಹೆಸರು Shubman. ಆಡೋ ಒಂದು ಶುಭ್ಮನ್ ಗಿಲ್ has ಶುಭ್ನಮ್ scored. ಶುಭ್ನಮ್ ಇಂದ ಆಡೋ ಏನಾದ್ರು ಗಗನ್. ಭುವನಂ ಗಗನಂ ಇವನ ಹೆಸರೇ ಶಬನಂ. ನಿಮ್ಗೆ ಆರ್ಕೆಸ್ಟ್ರಾ ಹಾಕ್ಸ್ತೀನಿ ಬನ್ರಿ ಚಿನ್ನಸ್ವಾಮಿ ಆಚೆ. ಆರ್ಕೆಸ್ಟ್ರಾ ಹಾಕ್ಸ್ತೀನಿ ಬನ್ನಿ. ಕಟ್ಮೇಲ್ ಕಟ್ಟು 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 ಕಟ್ಟು. ಓಕೆ ತಿಕ್ಕ ಮುಚ್ಚ್ರಿ, ಯಾರು ಇಂಟರಪ್ಟ್ ಮಾಡಬೇಡಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ. ನಾನು ನಿಮ್ಮ ಗೌರವ್ ಡಿಯಾರ್. ನಮ್ ಜೊತೆ ಇದ್ದಾರೆ ಗಗನ್ ಹಾತ್ವರ್ ವಿತ್ ಝೀರೋ ಕ್ರಿಕೆಟ್ ನಾಲೆಡ್ಜ್ ಅಂಡ್ ಚರಣ್ ಶಾಸ್ತ್ರಿ ಹೂ ವಾಸ್ ಅ ನೆಟ್ ಬೌಲರ್ ಇನ್ RCB, ಅಂಡ್ ವಿ ಆಲ್ಸೋ ಹ್ಯಾವ್ ವಾಟಾಳ್ ನಾಗರಾಜ್. ಸೊ ಗೈಸ್, ಇವತ್ತು ಬಂದು ನಾವು RCB ವರ್ಸಸ್ GT ಪ್ರಿವ್ಯೂ ಮಾಡ್ತಾ ಇದೀವಿ. ನೀವು ಹೆಡ್ ಟು ಹೆಡ್ ನೋಡಿದ್ರೆ RCB ವರ್ಸಸ್ GT 5 times ದೇ ಹ್ಯಾವ್ ಕ್ರಾಸ್ಡ್ ಈಚ್ ಅದರ್, ಇನ್ ವಿಚ್ RCB 3 times ಗೆದ್ದಿದ್ದಾರೆ, 2 times ಸೋಲಿದ್ದಾರೆ. ಅಂಡ್ ಇನ್ ದ ಲಾಸ್ಟ್ ಸೀಸನ್ 2 ಸಲ GT ಮೇಲೆ ಮ್ಯಾಚ್ ಬಿತ್ತು ಅಂಡ್ 2 ಸಕ್ಸಸ್ಫುಲಿ ಗೆದ್ದಿದ್ದಾರೆ ನಮ್ಮವರು. ಸೊ ದ ಕ್ವೆಶನ್ ಇಸ್, ವಿಲ್ RCB's ಹೋಮ್ ಬೀಟ್ಸ್ ಎನಿಮಿ? ಶಾಸ್ತ್ರಿ ಅವರ Past till now ನೋಡಿದೀವಿ that Chinnaswamy has been an enemy for RCB, but this time I'm not gonna tell ಅಂದ್ರೆ ಕಂಪ್ಲೀಟ್ಲಿ ಟರ್ನ್ ಆಗ್ಬಿಡತ್ತಂತ, ಬಟ್ ಈ ಸತಿ ಬೆಟರ್ ಇರತ್ತೆ. ಯಾಕಂದ್ರೆ ಈ ಸತಿ ಬೌಲಿಂಗ್ we have seen the first 2 games also that the bowling has been picked very well. ಈ ಸತಿ I don't think it will be that much of a curse, but ಏನಿದ್ರೆ ನೋಡ್ಕೊಳ್ಳೇಬೇಕು ಇವರು. ನೀವ್ ಹೇಳಿ ವಾಟಾಳ್ ನಾಗರಾಜ್ ಅವರೇ, ವಿಲ್ RCB's ಹೋಮ್ ಗ್ರೌಂಡ್ ಬೀಟ್ಸ್ ಎನಿಮಿ? ಶತ್ರುಗಳು ಬಗಲ್ ಮೇ ಅಂತ ಇದೆ ಅಂತ ಹೇಳ್ತಾರೆ. ನಮ್ಮ ಶತ್ರು ನಮ್ಮ ಹೋಮ್ ಗ್ರೌಂಡೇ ಆಗಿದೆ ಇವಾಗ. ಬಟ್ ಪರವಾಗಿಲ್ಲ ರೀ, ನಮ್ಮ ಹುಡುಗರು ಇದಾರೆ, ನೋಡ್ಕೊಂತಾರೆ ಅಂತ ನಮ್ಗೆ ಒಂದು ಭರವಸೆ ಇದೆ. ಹೇಳಿ. ಅದೇ ಯಾವ ಟು ವಾಟ್ ಎಕ್ಸ್ಟೆಂಟ್ ಇದೆ? ಇಷ್ಟರಿಂದ ಇಷ್ಟು ಹೋಗ್ಬೋದು, ಇಷ್ಟರಿಂದ ಇಷ್ಟು ಹೋಗ್ಬೋದು. ಇಷ್ಟು ಹೋದ್ರೆ ನಮ್ಗೆ ಹೋಪ್ ಇದೆ. ಬಿಕಾಸ್ ಲಾಸ್ಟ್ 2 ಗೇಮ್ ನೋಡ್ದಂಗೆ ಬೌಲಿಂಗ್ ಅಟ್ಯಾಕ್ ಮಸ್ತಾಗಿದೆ. ಅದನ್ನೊಂದು ಸೂಪರ್ ಆಗಿ ಯೂಸ್ ಮಾಡ್ಕೊಂಡ್ರೆ ಇವ್ರ ಅಡ್ವಾಂಟೇಜ್ ಇದೆ ಈ ಗೇಮಲ್ಲಿ. ಬಟ್ ಅವ್ರ ಕಡೆ And ಒಬ್ಬ ಗಗನ್, ಮ್ಯಾಸಿವ್ ಬೌಲರ್ ಇದ್ದಾನೆ. ಬೇಡ, ಗಗನ್ ಮಾತಾಡ್ಲಿ. ನಮ್ ಕಡೆ ಇದ್ದಾಗ ರನ್ ಮಿಷಿನ್ ಆಗಿದ್ರು ಅವರು. ಹೇಳಿ ಗಗನ್ ಅವ್ರು, ಏನ್ ಅನ್ಸುತ್ತೆ? ಇಲ್ಲ ಇಲ್ಲ, ನೀವೆಲ್ಲ ಏನ್ ಹೇಳಿದ್ರು ಅದೇ ಕರೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಮಾತಾಡಿ ಇನ್ನ. ಸೊ if you compare the team's performance ಅಂದ್ರೆ recent form, if you can say, RCB has a very good form because 2 away games ಗೆದ್ದಿದ್ದಾರೆ. And when it comes to GT, they lost one match, but not by a very huge margin. And that match was against Punjab. You saw how the team performed today. Very brilliant team. ಅವ್ರ ಮೇಲೆ ಭಯಾನಕವಾಗಿದೆ. ಸ್ಮಾಲ್ ಮಾರ್ಜಿನ್ ಅಲ್ಲಿ ಸೋತಿದ್ದಾರೆ ಅಂದ್ರೆ, then obviously they'll give a very good fight when it comes to RCB and when it comes to Chinnaswamy in specific. And bro, I think RCB is entertainment king. ಯಾಕಂದ್ರೆ ಇವಾಗ ಯು ಸಿ ಲಾಸ್ಟ್ 3 ಮ್ಯಾಚಸ್ ನೋಡಿದ್ಯಾ? ಮುಂಬೈ ಮ್ಯಾಚ್ ಆಗಿರ್ಬೋದು, GT CSK ಮ್ಯಾಚಸ್, ಎವ್ರಿಥಿಂಗ್ ವಾಸ್ ಒನ್ ಸೈಡೆಡ್ ಮ್ಯಾಚ್. Everything was one sided. And when it comes to GT and RCB, 200 places minimum in Chinnaswamy. Entertainment is guaranteed. And whoever wins, I'm not telling RCB will win or GT will win, because both of them have bowlers which will suit the pitch, ರೈಟ್. right? But ಯಾರ್ ಗೆದ್ರೂ ಇಟ್ ವಿಲ್ ಬಿ ಅ ವೆರಿ ಸ್ಮಾಲ್, ಲಾಸ್ಟ್ ಓವರ್ ವರ್ಗೂ ಅಂತೂ ಬಂದೇ ತುಂಬಾ ಬರುತ್ತೆ ಕಮ್ಮಿ. ಮ್ಯಾಚ್. ಬಾಯಿಗೆ ಬಂದೇ ಬರುತ್ತೆ, ಬರ್ಸ್ತೀವಿ ನಾವು. ಬಾಯ್ಗೆ ಡೆಫಿನೆಟ್ಲಿ ಬರುತ್ತೆ ಎಲ್ಲರಿಗೂ. ಗಗನ್ ಅನ್ಕೊಳೋದು ತೋರ್ಸಿ ಹೆಂಗ್ ಬರುತ್ತೆ ಉಗಿಯೋದು. ಬಾಯಿಗೆ. ಗಗನ್ ಸ್ವಲ್ಪ ತೋರ್ಸಿ. ಇನ್ಯಾರು ಎರಡು ಮೊಟ್ಟೆ ಇಟ್ಕೊಳ್ಳಿ ಬಾಯಲ್ಲಿ ಹಿಂಗೆ 2 ಮೊಟ್ಟೆ ಹಿಂಗ್ ಇಟ್ಕೊಳ್ಳಿ. ಅವ್ರ ಸಸ್ಯಾಹಾರಿ. ಓ ಸಾರಿ. ಸೊ ಇಟ್ ವಿಲ್ ಬಿ ವೆರಿ ಕ್ಲೋಸ್ ಎನ್ಕೌಂಟರ್. ಅಂಡ್ ಮಚ್ಚ, ನಿಜ ಹೇಳ್ಬೇಕಂದ್ರೆ RCB's ಲಾಸ್ಟ್ 10 ಮ್ಯಾಚಸ್ ಇಫ್ ಯು ಸಿ, ದೇ ಲಾಸ್ಟ್ ಓನ್ಲಿ ಒನ್. ನನ್ನ ಪ್ರಿಡಿಕ್ಷನ್ಸ್ ಪ್ರಕಾರ ಲಾಸ್ಟ್ 2 ವಿಡಿಯೋಸ್ ವಿ ಪ್ರಿಡಿಕ್ಟೆಡ್ ದಟ್ RCB ವಿಲ್ ವಿನ್. ಯಾ ವಿಲ್ ಕಂಟಿನ್ಯೂ ಟು ಡೂ ಸೊ, ಬಿಕಾಸ್ ನಾವೇನಾದ್ರೂ ಚೇಂಜ್ ಮಾಡಿದ್ರೆ ವಿಲ್ ನೆವರ್ ನೋ. ಮಂತ್ರವಾದಿ. ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್.
ನಾವೆಲ್ಲ ಯಾಕೆ ಪಾಂಡಲ್ಲಿ ಇರ್ತೀವಿ, ಭೂಮಿ ಮೇಲೆ ಯಾಕೆ ಇರಲ್ಲ ಅಂತ ಕೇಳಿದ್ದಕ್ಕೆ ಮಮ್ಮಿ ಫಿಶ್ ಭೂಮಿ ಅಲ್ಲ, ಹೇಳ್ತು, ಭೂಮಿ ಮೇಲೆ ಎಲ್ಲ ಸೆಲ್ಫಿಶ್ ಗಳಿದ್ದಾರೆ ಮಗನೇ, ಅದಕ್ಕೆ ನಾವು ಪಾಂಡಲ್ಲಿ ಇದೀವಿ. ಅದಕ್ಕೆ ಕರೆಕ್ಟ್. After all this, what will be the possible changes that each team will make when it comes to RCB first? ನನ್ನ ಪ್ರಕಾರ both teams will not make any changes to their 11. They're going to play with the same. Because both the teams won their previous matches. ಆ ತರ ಮಾತ್ರ ಅಲ್ಲ, ದೇ ಹ್ಯಾವ್ ಸೆಟ್ ದೇರ್ 11 ಸ್ಟ್ರೇಟ್. ಇವಾಗ ನೆಸೆಸಿಟಿ ಇಲ್ಲ ಚೇಂಜ್ ಮಾಡಕ್ಕೆ ಅವರಿಗೆ. Okay. And what do you think on ಮಗ ಸುಯಶ್ ನಾಡಿಸ್ತ್ಯಾ in place of Rashid Dar? ಸಿ Both are ದಟ್ wicket ಇಸ್ carriers. ದಟ್ ಇಸ್ ಅ ಬಿಟ್ ಆಫ್ ಡಿಲೆಮಾ. ಐಡಿಯಲಿ ರಸಿಕ್ದಾರ್ ಆಡ್ಬೇಕು, ಯಾಕಂದ್ರೆ ಅಷ್ಟು ಸ್ಪಿನ್ ಎಕ್ಸ್ಪೋಸಿಂಗ್ ಬೇಡ ಅಂತ. ಬಟ್ ಏನು ಪಿಚ್ ನ ಅಸೆಸ್ ಮಾಡಿ ದೇ ವಿಲ್ ಟೇಕ್ ದ ಡಿಸಿಷನ್. ಯಾಕಂದ್ರೆ ಸುಯಶ್ ಶರ್ಮಾ ಇಸ್ ಬೋಲ್ಡ್ ವೆಲ್ 2 ಮ್ಯಾಚ್. ಅದಕ್ಕೆ ರ್ಯಾಶ್ ಡಿಸಿಷನ್ ತಗೊಂಡು ಅವ್ರನ್ನ ಆಚೆ ತೆಗೆದ್ರೆ ವಿ ಮೇ ಗೋ ಬಿಹೈಂಡ್. ನಾಲ್ಕು ಫಾಸ್ಟ್ ಬೌಲರ್ ನೆಸೆಸರಿನಾ? We don't need- Ideally, that is ನನ್ the ಪ್ರಕಾರ ಬೇಕಾಗಿಲ್ಲ ಅಷ್ಟು ಫಾಸ್ಟ್ ಬೌಲರ್. ಸ್ಲ್ಯಾಂಗ್ ರೀ ನನ್ ಪ್ರಕಾರ ಅಷ್ಟು ಬೇಗ ಹಾಕೋರ್ ಏನಿಗ್ ಬೇಕು ನಿಮ್ಗೆ? ಹಿಂಗ್ ಹಾಕೋರ್ ಏನಿಗ್ ಬೇಕು ನಿಮ್ಗೆ? ಸ್ವಲ್ಪ ನಿಧಾನಕ್ಕೆ ಹಿಂಗ್ ತಿರುಗಿಸ್ಬೇಕು. ಒಂದ್ ಸ್ವಲ್ಪ ಹಿಂಗ್ ತಿರುಗಿಸಿದ್ರೆ ಚೆಂಡುಗಳನ್ನ ತಿರುಗಿಸ್ಬೇಕ್ರಿ ಬಾಲ್ನ. ಸುಮ್ನೆ ಹಿಂಗ್ ಹಾಕೋದಲ್ಲ ಯಾವಾಗ್ಲೂ. But Suyash can get very expensive ಮಗ. ಅವ್ರ ಮಿಡಲ್ ಆರ್ಡರ್ ಜಾಸ್ ಬಟ್ಲರ್, ಡೇವಿಡ್ ಮಿಲ್ಲರ್, ತಿವಾಟಿಯಾ, ರಶೀದ್ ಖಾನ್ ಕೂಡ ಬಂದು ಹೊಡಿತಾನೆ. ಇಟ್ಸ್ ಅ ರಿಸ್ಕ್ ಓನ್ಲಿ. ಬಟ್ ಅವ್ರಿಗೆ ತುಂಬಾ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಸುಯಶ್ ಶರ್ಮಾ ಪ್ರೈಮರಿ ಹಾಕೋದು ಗೂಗ್ಲಿದೆ. ಇಟ್ಸ್ ಅ ರಿಸ್ಕ್, ಬಟ್ ಇಟ್ಸ್ ಪ್ರಾಬ್ಲಿ ಅ ರಿಸ್ಕ್ ವಿ ಹ್ಯಾವ್ ಟು ಟೇಕ್. See, because you see, obviously, I won't give Livingston bowling in that wicket. No way. ಲಿವಿಂಗ್ಸ್ಟನ್ ಹಾಕ್ಸ್ತಾರೆ 100%. there's no doubt in that. ಯಾಕಂದ್ರೆ ಒಂದು ಓವರ್ ಆದ್ರೂ ಎಕ್ಸ್ಪೆರಿಮೆಂಟ್ ಮಾಡೇ ಮಾಡ್ತಾರೆ. ಬಿಕಾಸ್ ಅಂತ ಹೇಳಿದ್ದಾರೆ, ತುಂಬಾ ಲೆಫ್ಟ್ ಆರ್ಮ್ ಬ್ಯಾಟರ್ಸ್ ಇದಾರೆ ಗುಜರಾತ್ ಕಡೆ. ಒಂದು ಆಫ್ ಸ್ಪಿನ್ನರ್ ನಮ್ ಕೈಯಲ್ಲಿ ಇಲ್ಲ. ಸೊ ಅದಕ್ಕೆ ಓನ್ಲಿ ಆಪ್ಷನ್ ಇರೋದು ಲಿವಿಂಗ್ಸ್ಟನ್. But when it comes to this one GT, Ishant Sharma will definitely come back to take Virat Kohli wicket. Mark my words. Only ಯಾರು? Ishant Sharma will take Kohli's wicket. ಎಂಟೆದೆ ಗಂಡು ಯಾರು ಇರೋದು ಆ ಕಡೆ? ಇನ್ಯಾರು ಗಂಡ್ಸಲ್ಲ, ವಿರಾಟ್ ಕೊಹ್ಲಿ ವಿಕೆಟ್ ತೆಗಿಯೋರಷ್ಟು ಗಂಡ್ಸಲ್ಲ ಯಾರು ಇನ್ನ. ಅದು ಇನ್ ಫಸ್ಟ್ 6 overs. If he's taking in first 6 overs, then it is Ishant Sharma or no one. Siraj can't take Virat Kohli's wicket. ಬಟ್ ಗುರು, ನಾಳೆ ಒಂದು ದಿವಸ ಸಿರಾಜ್ ಏನಾದ್ರು ಅಯ್ಯೋಯ್ಯೋ ಇಲ್ಲ ನನ್ನ ಮಕ್ಕಳು ನನ್ನ ಬಿಟ್ಬಿಟ್ರು ಅಂತ ಸ್ವಿಂಗ್ಗಳು ಮಾಡ್ಬಿಟ್ರೆ ಹಣ, ಇಫ್ ವಿ ಆರ್ ಚೇಸಿಂಗ್ ವಿರಾಟ್ ವಿಲ್ ಗೋ ನಾಟ್ ಔಟ್ ಅಂತ ನಂದು ಏನೋ. ಓಕೆ, ಬಿಕಾಸ್ ವಿ ಕ್ಯಾನ್ ಈಸಿಲಿ ರಿಸ್ಟ್ರಿಕ್ಟ್ ದೆಮ್ ಟು ಅಂಡರ್ 180. ಅಂಡ್ ಒನ್ಸ್ ವಿ ಆರ್ ಇನ್ ಚಿನ್ನಸ್ವಾಮಿ, ಇಟ್ಸ್ ನಾಟ್ ಅಬೌಟ್ ಹೂ ಸ್ಕೋರಿಂಗ್ ಮೋರ್ ರನ್ಸ್, ಇಟ್ಸ್ ಅಬೌಟ್ ಹೂ ಸ್ಕೋರಿಂಗ್ ರನ್ಸ್ ಕ್ವಿಕರ್. ನಿನಗೆ 35 balls 50s ಬೇಡ ಚಿನ್ನಸ್ವಾಮಿಯಲ್ಲಿ, ನಿಮಗೆ 25 balls ಬೇಕೇ ಬೇಕು. ಸ್ಟ್ರೈಕ್ ರೇಟ್ ಆಗಲ್ಲ ಗುರು ನಮ್ಗೆ ಅಷ್ಟು. 100ಕ್ಕೆ ಅದನ್ನೇ. ಬೇಡ ನಮ್ಗೆ. ಸೊ 100ಕ್ಕೆ 100 ಇದು ಪಡಿಕಲ್, ದ ವೇ ಹಿ ಪರ್ಫಾರ್ಮ್ಡ್ ಇನ್ ಚೆನ್ನೈ, ಅದಕ್ಕೆ ಬ್ಯಾಂಗ್ಳೂರ್ ವಿಲ್ ಬಿ ವೇ ಮೋರ್ ಈಸಿಯರ್ ಫಾರ್ ಹಿಮ್. ಅಂಡ್ ಹಿ ಎಂಜಾಯ್ಸ್ ಹಿಟ್ಟಿಂಗ್ ಇಟ್ ಇನ್ ದ ವಿ. ನನ್ಗೆ ಯಾಕೋ RCB ಬ್ಯಾಟಿಂಗ್ ಫಸ್ಟ್, ಮೈ ಗಟ್ ಫೀಲಿಂಗ್ ಇಸ್ ದೇ ನಾಟ್ ಗೋನಾ ಲೂಸ್ ಮೋರ್ ದೆನ್ 2-3 wickets and they're gonna hit 200+. ಇಲ್ಲ, ನಾಳೆ 200 ಮೇಲೆ ಹೋಗಿಲ್ಲ ಅಂದ್ರೆ ಸ್ವಲ್ಪ, ನಾಳೆ 200 ಮೇಲೆ ಹೋಗಿಲ್ಲ ಅಂದ್ರೆ ಪಿಚ್ ಸರಿ ಇಲ್ಲ ಅಂತ ಅರ್ಥ, ಇಲ್ಲ ಗ್ರೌಂಡ್ ದೊಡ್ಡದ್ ಮಾಡಿದಾರೆ ಅಂತ ಅರ್ಥ. ಸೊ ನಮ್ ಗಗನ್ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಪಾಪ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿದ್ದೀರಾ? ಇಲ್ಲ, ಅನ್ಮ್ಯೂಟ್ ಅಲ್ಲೇ ಇದೆ ನೀವು. ಗಗನ್ ಅವ್ರೆ ನೋಡಿ, ಸಿರಾಜ್ ಅಂತ ಒಬ್ಬ ಪ್ಲೇಯರ್ ಇದ್ರು RCB ಟೀಮ್ ಅಲ್ಲಿ. ಇವಾಗ ಅವರು ಬಿಟ್ಟೋಗ್ಬಿಟ್ಟಿದ್ದಾರೆ GTಗೆ. ಸರಿ, ಯು ಕ್ಯಾನ್ ಸೇ ಇಟ್ ಫೋರ್ಸ್ಫುಲಿ. ಸ್ವಲ್ಪ ಎಮೋಷನ್ ಇದೆ ನಮ್ಮಲ್ಲೂ. ಅದು ಅವ್ರಿಗೋಸ್ಕರ ಒಂದೇನಾದ್ರು ಎರಡ್ ಲೈನ್ ಸ್ವಲ್ಪ ಲಾಯಲ್ಟಿಗೋಸ್ಕರನಾ? ಅವರು ಸೇವೆ ಮಾಡಿದಾರಲ್ಲ ಇಷ್ಟು ವರ್ಷ, 7 ವರ್ಷ ಅಲ್ವಾ ಗುರು? ಪಣ ತೊಟ್ಟಿ ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ, ಮರವನೇ ಬೇದಯ ಮರವನೇ ಮುರಿ ಪಾರ್ದಯ, ಒಬ್ಬನೇ ಪುಣ್ಯವ ಹೊಯ್ದರೆ ಹೆಂಗಯ, ನಾನುವೇ ಮನ್ಸನು ವಸಿ ನಂಗುವೆ ಕುಸಿ ಉಳ್ಸಯ. ತುಂಬಾ ಮನ್ಸಿಗೆ ಮುಟ್ಟಿದೆ ಇದು. ಮನ್ಸಿಗೆ ಚುಚ್ಚಿದೆ ಕಣ್ಣಿಗೆ ನಾನು ಕವರ್ ಹಾಕೊಬೇಕು.
ಕಣ್ಣಿಗೆ ಆಗ್ತಿಲ್ಲ ಇವಾಗ ಕಣ್ಣಲ್ಲಿ. ಗಗನ್ ಅವರು ಕ್ರಿಕೆಟ್ ಸ್ಟ್ಯಾಟ್ಸ್ ಇಂದ ಅಳ್ಸಿಲ್ಲ, ಒಂದ್ ಹಾಡಲ್ಲಿ ಅಳ್ಸ್ಬಿಟ್ರು. ನಿಮ್ಗೆ ಆರ್ಕೆಸ್ಟ್ರಾ ಹಾಕ್ಸ್ತೀನಿ ಬನ್ರಿ ಚಿನ್ನಸ್ವಾಮಿ ಆಚೆ. ಆರ್ಕೆಸ್ಟ್ರಾ ಹಾಕ್ಸ್ತೀನಿ ಬನ್ನಿ. ಹೇಳಿ ಬಾಯ್ಸ್, ಹೂ ವಿಲ್ ವಿನ್ ಯಾ ಫೈನಲ್, ಟುಮಾರೋಸ್ ಮ್ಯಾಚ್? ಹೂ ವಿಲ್ ಗೋ ಬಿಗ್? Tough match, but RCB. ಶೆಟ್ಟಿ, ಕ್ರಾಸ್ಡ್ ಫಿಂಗರ್ಸ್. ನಮ್ಮ ಇಟ್ಸ್ RCB. ಡೋಂಟ್ ಟಾಕ್ ಇಟ್ ಫ್ರಮ್ ಯುವರ್ ಹಾರ್ಟ್, ಟಾಕ್ ಇಟ್ ಫ್ರಮ್ ಯುವರ್ ಬ್ರೈನ್. ಇರೋ ನಾಳೆ ಯಾರ್ಯಾರ ಮ್ಯಾಚ್ ಹೇಳು? ನಾಳೆ ಇದು GT ಮತ್ತೆ RCB. GT ಕ್ಯಾಪ್ಟನ್ ಯಾರು ಹೇಳು? GT ಅವರೇ. So that's the end of this review. That's the end of Gagan, guys. ಹೇಳು, RCB ಕ್ಯಾಪ್ಟನ್ ಯಾರು? ಮುಂಚೆ ವಿರಾಟ್ ಕೊಹ್ಲಿ ಇದ್ರು, ಇವಾಗ ಯಾರಾಗಿದಾರೋ ಗೊತ್ತಿಲ್ಲ. ಮುಂಚೆನೂ ನಾನು ವಿರಾಟ್ ಕೊಹ್ಲಿ ಇರ್ಲಿಲ್ಲ. ಕ್ರಿಕೆಟ್ ಇದ್ರು. ಅದು ಒಂದು ಇಲ್ಲ, ಕಾಲದಲ್ಲಿ ಡೂಪ್ಲೆಸಿಸ್ ಮುಂಚೆ ಡೂಪ್ಲೆಕ್ಸ್ ಮನೆ ಮುಂಚೆ ವಿರಾಟ್ ಕೊಹ್ಲಿ ಇದ್ರು. ಹಂಗ ಹೇಳ್ಬಿಡ, ಹಂಗಾದ್ರೆ ನಾನು ಹೇಳ್ತೀನಿ ಅವಾಗ ಕುಂಬ್ಳೆ ಇದ್ದ ಅಂತ. ಅವಾಗ ಅನಿಲ್ ಕುಂಬ್ಳೆನೂ ಇದ್ರು. ಟಫ್ ಕಾಲ್, ವೆರಿ ಟಫ್ ಕಾಲ್, ಬಟ್ ಐ ಥಿಂಕ್ ಇಟ್ ವಿಲ್ ಬಿ GT. ಬಾಯಿ ಬರುತ್ತೆ. I think it will be GT, boys, because see, from here it is purely RCB, but from here if you do the math, if you do everything, you see the top order of GT, you see the lower order, middle order of GT, it's very strong. And if it was in Gujarat, if the match was in Gujarat, then it was easily RCB's match, but RCB's home ground is its enemy. So not this time ಅಂತ ನನ್ಗೆ ಅನ್ಸುತ್ತೆ ಪರ್ಸನಲಿ. ಐ ನೋ ಐ ಆಮ್ ಗೋಯಿಂಗ್ ಟು ವಾಚ್ ದ ಮ್ಯಾಚ್ ಟುಮಾರೋ. ಐ ರಿಯಲಿ ಹೋಪ್ RCB ಶುಡ್ ವಿನ್, ಬಟ್ ಫ್ರಮ್ ಹಿಯರ್ ಇಟ್ ಇಸ್ GT. ಭಯ ಇದೆ, ಅದೊಂದು ಭಯ ಇದೆ ಅಲ್ವಾ? ಇದೆ ಅಲ್ವಾ? ಭಯ ಎಲ್ಲಾ ಭಯ. ಮ್ಯಾಚ್ ಇರುತ್ತೆ. ಅಲ್ಲ, CSK ಮೇಲೆ ಭಯ ಇರ್ಲಿಲ್ಲ ನಮ್ಗೆ. CSK ಮೇಲೆ ಭಯ ಇರ್ಲಿಲ್ಲ. CSK ಮೇಲೆ ತೊಡೆ ತಟ್ಟು ನಿಲ್ತಾ ಇದ್ದೆ. The thing is, see, at the end of the day, if I'm a supporter, I'll always tell for next 14 matches ನಾವು predictions ಮಾಡ್ಬೇಕಾದ್ರೂ 14 ಕೂಡ RCB will tell. ಯಾ But ಬಟ್ little, ಯಾ ಸಿ ಯಾ ಇದೆ, ಭಯ ಇದೆ, ನೋಡೋಣ. but we should also know that not every day is a Sunday. So let's see tomorrow. Okay, fellows, we're on to the quiz segment. How many hundreds have been scored in RCB versus GT games? In these 5 games, how many hundreds have been scored? A2, B3, C4, D5. ಒಂದು Individual ಗಿಲ್ಲೆ ಹೊಡೆದಿದ್ದಾನೆ. centuries. I think it's two. Tal avare. 300s have been hit. In 2023, as Shubman Gill hit, the same match Virat Kohli also hit. And last year in Ahmedabad, Will Jacks hit 100 against Gujarat. Oh shit, Miss man. Shit. I think Rashid Khan will be very happy to play tomorrow. Anyways, since you brought up his name, in the 2024 Ahmedabad match, Rashid spilled his most expensive over. How many runs went in that over? A29, B34, C24, and D32. We have Shamant with 32. Yeah, 32, bro. First ball was a double, I guess. Yeah, 32. So we are locking on 32, and that's wrong. 34. It was 29 runs, 4 sixes and 1 4 by Jacks. The first ball is a single by Virat. Runs. That is the single that he denied to go for a double, right? Yeah. Ah. Okay. The last question. We'll go back to the round robin. You have to name players who have played for Maga both the franchises. GT is a new team, only played for a few years. Assumption is you should know. Hey, ಶಮಂತ್, ಟ್ಯಾಬ್ ಚೇಂಜ್ ಮಾಡಂಗಿಲ್ಲ. ಹಿಂದೆ ಹೋಗು. Everyone hands up. ಕೈ ಎತ್ತು. Everyone hands up. ಕೈ ಎತ್ತು. ಹ್ಯಾಂಡ್ಸ್ ಎತ್ತು. 2 ಕೈ ಎತ್ತು. ಚಪ್ಪರ್. ಹಿಂಗೆ ಇಟ್ಕೊಂಡು ಆನ್ಸರ್ ಹೇಳ್ಬೇಕು. Okay, and let's begin with Shamant. ಮೈಪಾಲ್ ಲೋಮ್ರೋರ್. ಅನುಜ್ Okay. ರಾವತ್. One, okay. ಮತ್ತೆ We have Lombror and Rawat. ಟಿಕ್ 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 ಟಿಕ್. ನಾನು ಹೇಳ ಟಿಕ್ 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 ಟಿಕ್.
since it's only the two of you, I'm giving you some time. Okay, we'll pass it on to Gaurav. You can take one more after this. I'll give you one more chance. My name is Mohammad Siraj Official. What the Yes, fuck? Mohammed Siraj. ये मेरा ऑफिशियल पेज है. मोहम्मद मोहम्मद सिराज सिराज official. डीएसपी मोहम्मद सिराज ऑफिशियल अकाउंट है मेरा. Okay, back to you. Okay, back to Shamant. GT ಇಂದ RCB ಪ್ಲೇಯರ್ಸ್ ಬಂದಿದ್ದಾರೆ. Yeah, Lot of players this who guy have been ಯಾ Will Jacks. ವಿಲ್ಲು ನಿಮ್ಮ ಅಪ್ಪ ವಿಲ್ಲು. Will Jacks ಅಲ್ಲ ಸಾರಿ. ಲೋ ನೋಡೋ ಒಂದ್ ಚಕ್ಕ ಆಟ ಆಡ್ತಾ ಇದ್ದಾನಲ್ಲ ಈ ಶಾಸ್ತ್ರಿ. ನಾನು ಆಡಲ್ಲ ಮಗ, ಸೀರಿಯಸ್ ಆಗಿ ನಾನು Lockie ಆಡಲ್ಲ. ಲೇ Ferguson. ಏನು ನೋಡು ಅವ್ನ್ ಲೋ ಗೂಗಲ್ ಮಾಡ್ಕೊಂಡು ಏನು ಇದೇ ಎಲ್ಲೋ ನಿಮ್ಮ ಸರಿ, ಅಪ್ಪ ಹೇಳು, ಕೇಳಿದ್ರು ಹೇಳು, ನೋಡು, ಸರಿ, ಇದು ಹೇಳು, ನೀನ್ ಹೋಗಲ್ಲೋ. ಹೇಳು, ಕೈ ಎತ್ತು, ಏಯ್ ಕೈ ಹೋಗೋ ಎತ್ತು. ಚಕ್ಕಾಟ ಆಡ್ಕೋಗೋ ಸರಿ, ಮನೆಯಲ್ಲಿ ಲೋಫರ್ ನನ್ ಮಗ ಗಾಂಡು ಹೋಗೋ. ತರ ಆಡ್ಬೇಡ, ಹೇಳು. ಏನ್ ನೀನ್ ನೋಡ್ಕೊಂಡ್ ಆಯ್ತಲ್ಲ ಶಾಟ. ಈ ತರ ನ್ಯಾಯವಾಗಿ ಆಡ್ಬೇಕು. ಯಾಕೆ CSK ಅವ್ರ ತರ ಆಡ್ತಾ ಇದ್ಯಾ? we will close this segment, but can't believe that none of you told Yash Dayal. Other than that, KS Bharat played for GT last year. Rutherford is playing this year. Alzari Joseph has played But for both. Bharat never played no for GT. Umesh Yadav, ಉಮ್ಮಿ ಅಣ್ಣ ಡಿಂಡಾ ಅಕಾಡೆಮಿ. Washington Sundar is part of the side this year. ಯಾ ಗುರು ಡಿಸಪಾಯಿಂಟೆಡ್ ಶಮನ್. ಪ್ಲೇಯರ್ಸೇ ನೀನಲ್ಲಿ ಗೊತ್ತಿಲ್ಲ ಕಾಪಿ ನಿನಗೆ. ಮಾಡಿದೆ ನೋಡು, ನೀನಲ್ಲಿ ಕಾಪಿ ಮಾಡಿದೆ ನೋಡು, ಅಲ್ಲೇ ನಂಗೆ ತಕ್ಷಣ ಟೆಂಪರ್ review ಕೊಡ್ತೀಯ ಟೆಂಪರ್ ನೀನು. ಅಲ್ಲ ನಂಗೆ ಅಲ್ಲೇ ನಂಗೆ ಐ ಲಾಸ್ಟ್ ದಟ್ ಶಿಟ್. ಒಂದು 6 ಯಾ, ನೇಮ್ಸ್ ಯಾ, ಇತ್ತು ಯಾ, ನನ್ನ ಯಾ. ತಲೆಯಲ್ಲಿ. ಬಾತ್ರೂಮ್ ಹೋಗ್ಬಿಟ್ ಬಾ. 6 ನೇಮ್ಸ್ ಇತ್ತು ನನ್ನ ತಲೆಯಲ್ಲಿ ಚಪ್ಪರ್. ಸ್ನೇಪ್ಸ್ ಎಲ್ಲದಕ್ಕೂ ಹಿಂಗಿಂಗ್ ಬಿಡ್ತಾವನೆ. ಗ್ಲಾಸಸ್ ಕವರ್ ಮಾಡ್ತಿದ್ಯಾ ಅಷ್ಟೇ ನೀನು. ದಟ್ಸ್ ಅಬೌಟ್ ದ ವಿಡಿಯೋ ಲ್ಯಾಡ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟುದ್ದ ವಿಡಿಯೋನ ನೀವು ನೋಡಿರೋದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರಿಡಿಕ್ಷನ್ಸ್ ಏನಿದೆ ಈ ವಿಡಿಯೋಗೆ? ಸಾರಿ, ನಿಮ್ಮ ಪ್ರಿಡಿಕ್ಷನ್ಸ್ ಏನಿದೆ ಈ ಮ್ಯಾಚ್ಗೆ? ಲೆಟ್ ಅಸ್ ನೋ ಇನ್ ದ ಕಾಮೆಂಟ್. ಸಿ ಯು ದೇರ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅನಾಲಿಸಿಸ್. ಬಾಯ್. ಮೊಹಮ್ಮದ್ ಸಿರಾಜ್ official Instagram page. ಬಾಕಿ ಸಬ್ ಫೇಕ್ है.